ಹಾಯ್ ಹಲೋ ಪ್ಲಾಂಟ್ ಪೇರೆಂಟ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಗಾರ್ಡನ್ ವೀಡಿಯೋಗಳನ್ನು ನೋಡ್ತಾ ಇದ್ದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಗಾರ್ಡನ್ ಬ್ಲಾಗಿಗೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೀನಿ. ನಾನು ಬೇಸಿಗೆನಲ್ಲಿ ನನ್ನ ಟೆರೆಸ್ ಗಾರ್ಡನಲ್ಲಿ ನಾನು ಬೆಳೆಸ್ತಾ ಇರುವಂತಹ ಗಿಡಗಳನ್ನು ಹೇಗೆ ರಕ್ಷಣೆ ಮಾಡ್ಕೊಳ್ತಾ ಇದ್ದೀನಿ ಎನ್ನೋದನ್ನು ಈ ವಿಡಿಯೋನಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಶಿವರಾತ್ರಿ ಹಬ್ಬ ಮುಗೀತು, ಬೇಸಿಗೆ ಶುರುವಾಗ್ತಾ ಇದೆ. ಅಟ್ಮಾಸ್ಫಿಯರಲ್ಲಿ ಶಾಖ ತುಂಬ ಹೆಚ್ಚಾಗ್ತಾ ಇದೆ, ಹಾಗೆಯೇ ಟೆಂಪ್ರೇಚರ್ ಕೂಡ ತುಂಬ ಜಾಸ್ತಿ ಆಗ್ತಾ ಇದೆ. ಈ ಬಿಸಿಲು ಮತ್ತು ಶಾಖಕ್ಕೆ ಪಾಟ್ನಲ್ಲಿ, ಗ್ರೋ ಬ್ಯಾಗಲ್ಲಿ ಮತ್ತು ನೆಲದಲ್ಲಿ ಬೆಳೀತಾ ಇರುವಂತಹ ಗಿಡಗಳಿಗೆ ಮತ್ತು ಅದರ ಬೇರುಗಳಿಗೆ ಬಹಳ ಹೀಟ್ ಆಗಿಬಿಟ್ಟು ಗಿಡಗಳು ಬೇಗ ಹಾಳಾಗಿಬಿಡುತ್ತೆ. ಇದಕ್ಕೆ ಪರಿಹಾರವನ್ನು ನಾವು ಕಂಡುಕೊಳ್ಬೇಕು. ಆ ಪರಿಹಾರ ಏನು ಅಂದರೆ ಗಿಡಗಳಿಗೆ ಮಲ್ಚಿಂಗನ್ನು ಮಾಡಬೇಕು. ಮಲ್ಚಿಂಗ್ ಅಂದರೆ ಸಿಂಪ್ಲರ್ ಟರ್ಮ್ಸಲ್ಲಿ ಮೇಲ್ಹೊದಿಕೆ ಮಾಡೋದು ಅಂತ ಹೇಳ್ತೀವಿ. ಅಂದರೆ ಗಿಡದ ಸುತ್ತ 2 ಅಥವಾ 3 ಇಂಚು ಮಣ್ಣನ್ನು ಯಾವುದಾದ್ರೂ ಒಂದು ವಸ್ತುವಿನಿಂದ ಮುಚ್ಚಬೇಕು. ಇದರಿಂದ ಮಣ್ಣು ಮತ್ತು ಗಿಡಗಳಿಗೆ ಆಗುವಂತಹ ಹೀಟು ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತು ಬೇರುಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಉಂಟಾಗೋದಿಲ್ಲ. ಹೀಗೆ ಪಾಟ್ನಲ್ಲಿ, ಗ್ರೋ ಬ್ಯಾಗಲ್ಲಿ ಮತ್ತು ಮಣ್ಣಲ್ಲಿ ಬೆಳೀತಾ ಇರುವಂತಹ ಗಿಡಗಳಿಗೆ ಮಣ್ಣಿನ ಮೇಲಿನ ಭಾಗವನ್ನು ಯಾವುದಾದರೂ ಒಂದು ವಸ್ತು, ಅಂದರೆ ಅದು ಆರ್ಗ್ಯಾನಿಕ್ ಆಗಿರಬಹುದು ಅಥವಾ ಇನ್ಆರ್ಗ್ಯಾನಿಕ್ ಆಗಿರಬಹುದು, ಇಂತಹ ವಸ್ತುಗಳಿಂದ ಮಣ್ಣಿನ ಮೇಲಿನ ಭಾಗವನ್ನು ಕವರನ್ನು ಮಾಡಬೇಕು. ಇದು ನೋಡಿ, ಕರಿಬೇವಿನ ಸೊಪ್ಪಿನ ಗಿಡ. ಡಿಸೆಂಬರ್ ತಿಂಗಳಲ್ಲಿ ಇದಕ್ಕೆ ಹಾರ್ಡ್ ಪ್ರೌನಿಂಗ್ ಮಾಡಿದ್ದೆ. ಈಗ ಸ್ವಲ್ಪ ಚಿಗುರು ಬರ್ತಾ ಇದೆ. ಅಡುಗೆಗೆ ರುಚಿ ಬರಬೇಕು ಅಂದರೆ ಕರಿಬೇವಿನ ಸೊಪ್ಪು ನಮಗೆ ಬೇಕೇ ಬೇಕು. ಇದಕ್ಕೆ ತೆಂಗಿನಕಾಯಿ ಸಿಪ್ಪೆಯನ್ನು ಬಳಸ್ಕೊಂಡು ಕರಿಬೇವಿನ ಸೊಪ್ಪಿನ ಗಿಡಕ್ಕೆ ಮಲ್ಚಿಂಗನ್ನು ಮಾಡಿದ್ದೀನಿ. ಈ ತರಹ ಗಿಡಗಳನ್ನು ಮಲ್ಚಿಂಗ್ ಮಾಡೋದ್ರಿಂದ ಗಿಡಗಳಿಗೆ ತುಂಬ ಪ್ರಯೋಜನವಾಗುತ್ತೆ. ಅಂದರೆ ಸಮ್ಮರ್ ಸೀಸನಲ್ಲಿ ಪ್ರತಿದಿನ ಗಿಡಕ್ಕೆ ನೀರು ಹಾಕಿದ್ರೂ ಅದು ಬೇಗ ಡ್ರೈ ಆಗಿಬಿಟ್ಟು ಮಣ್ಣು ತುಂಬ ಹಾರ್ಡಾಗಿಬಿಡುತ್ತೆ, ಅಂದರೆ ಮಣ್ಣು ತುಂಬ ಗಟ್ಟಿಯಾಗಿ ಬಿಡುತ್ತೆ. ಇದರಿಂದ ಗಿಡಗಳಿಗೆ ಬೇರನ್ನು ಬಿಡೋದಕ್ಕೆ ಸುಲಭ ಆಗೋದಿಲ್ಲ. ಆದರೆ ಮಲ್ಚಿಂಗನ್ನು ಮಾಡೋದ್ರಿಂದ ಇದನ್ನು ಸುಲಭವಾಗಿ ತಪ್ಪಿಸ್ಕೊಳ್ಬಹುದು. ಇದು ನೋಡಿ, ಸೀಬೆ ಗಿಡ ತುಂಬ ಕಾಯಿಗಳನ್ನು ಬಿಟ್ಟಿದೆ. ಇದನ್ನು ತೆಂಗಿನ ಸಿಪ್ಪೆ ಮತ್ತು ತರಕಾರಿ ಸಿಪ್ಪೆ ಮತ್ತು ಒಣಗಿದ ಎಲೆಗಳನ್ನು ಬಳಸ್ಕೊಂಡು ಈ ಸೀಬೆ ಗಿಡದ ಮಣ್ಣಿನ ಮೇಲ್ಭಾಗವನ್ನು ಕವರ್ ಮಾಡಿದ್ದೀನಿ. ಈ ತರಹ ಮಣ್ಣಿನ ಮೇಲ್ಭಾಗವನ್ನು ಮುಚ್ಚೋದ್ರಿಂದ ಮಣ್ಣಿನಲ್ಲಿ ತೇವಾಂಶ ಮತ್ತು ಪೋಷಕಾಂಶಗಳನ್ನು ಉಳಿಸಿಕೊಳ್ಳೋದ್ರ ಮೂಲಕ ಗಿಡಗಳು ತುಂಬ ಹೆಲ್ದಿಯಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಟೊಮೆಟೊ ಗಿಡ ನೋಡಿ, ಇದು ಹೆಚ್ಚು ಕಾಯಿಗಳನ್ನು ಕೂಡ ಬಿಟ್ಟಿದೆ. ನನ್ನ ಹತ್ರ ಕಾಫಿ ಬೀಜದ ಸಿಪ್ಪೆ ಇತ್ತು. ಆ ಕಾಫಿ ಬೀಜದ ಸಿಪ್ಪೆಯನ್ನು ಬಳಸ್ಕೊಂಡು ಈ ಟೊಮೆಟೊ ಗಿಡ ಮತ್ತು ಈ ಸಪೋಟ ಗಿಡ ನೋಡಿ, ಇದನ್ನು ಕೂಡ ಈ ಕಾಫಿ ಬೀಜದ ಸಿಪ್ಪೆಯನ್ನು ಬಳಸ್ಕೊಂಡು ಮಲ್ಚಿಂಗನ್ನು ಮಾಡಿದ್ದೀನಿ. ಬೇಸಿಗೆನಲ್ಲಿ ಪ್ರತಿದಿನ ನಾವು ನೀರನ್ನು ಹಾಕೋದ್ರಿಂದ ಕಳೆ ಅಂದರೆ ವೀಡ್ಸ್ ಜಾಸ್ತಿ ಬರುತ್ತೆ. ಆದರೆ ಮಲ್ಚಿಂಗನ್ನು ಮಾಡೋದ್ರಿಂದ ಈ ತರಹ ಕಳೆಗಳು ಬರದ ಹಾಗೆ ಇದು ನಿಯಂತ್ರಣವನ್ನು ಮಾಡುತ್ತೆ. ಇವು ಆಂಥೋರಿಯಂ ಗಿಡಗಳು. ಇವುಗಳು ತಂಪು ವಾತಾವರಣದಲ್ಲಿ ಬೆಳೆಯುವಂತಹ ಗಿಡಗಳು. ಹಾರ್ಶ್ ಬಿಸಿಲನ್ನು ಇವು ತಡ್ಕೊಳ್ಳೋದಿಲ್ಲ. ಬಿಸಿಲು ಸ್ವಲ್ಪ ಜಾಸ್ತಿ ಆಗಿಬಿಟ್ರೆ ಎಲೆಗಳು ಮತ್ತು ಹೂಗಳು ಸುಟ್ಟೋಗ್ಬಿಡತ್ತೆ ಮತ್ತು ಮಣ್ಣು ಬೇಗ ಡ್ರೈ ಆಗುತ್ತೆ. ಇದಕ್ಕೆ ನಾನು ತೆಂಗಿನ ನಾರನ್ನು ಬಳಸಿ ಮಣ್ಣನ್ನು ಮುಚ್ಚಿದ್ದೀನಿ. ಈ ತರಹ ಮಲ್ಚಿಂಗನ್ನು ಮಾಡೋದ್ರಿಂದ ಇದು ಮಣ್ಣಿನ ಸವೆತವನ್ನು ಕಡಿಮೆ ಮಾಡುತ್ತೆ ಮತ್ತು ಮಣ್ಣಿನ ತಾಪಮಾನವನ್ನು ಕಾಪಾಡ್ಕೊಳ್ಳೋಕ್ಕೂ ಕೂಡ ಸಹಾಯವನ್ನು ಮಾಡುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಪಾಟನ್ನು ನೋಡೋದಕ್ಕೆ ತುಂಬ ಕ್ಲೀನಾಗಿರುತ್ತೆ ಮತ್ತು ನೀಟಾಗೂ ಕೂಡ ಕಾಣುತ್ತೆ. ನೋಡಿ, ನಾನು ಹಾಕಂತಹ ಆಂಥೋರಿಯಂ ಗಿಡಗಳ ಪಾಟ್ಗಳನ್ನು, ಅಂದರೆ ನಾರಿನಿಂದ ಮಣ್ಣನ್ನು ಮುಚ್ಚಿದ್ದೀನಿ. ತುಂಬ ನೀಟಾಗಿ ನನ್ನ ಆಂಥೋರಿಯಂ ಪಾಟ್ಗಳು ಕಾಣಿಸ್ತಾ ಇದೆ. ಮತ್ತು ನೀರನ್ನು ಪದೇ ಪದೇ ಹಾಕುವಂತಹ ನೆಸೆಸಿಟಿ ಇಲ್ಲ. ಅಂದರೆ ಮಲ್ಚಿಂಗನ್ನು ಮಾಡಿದಾಗ ಕಡಿಮೆ ನೀರಿನಲ್ಲೇ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಜೇಡ್ ಗಿಡ ನೋಡಿ, ಇದನ್ನು ಎಲಿಫೆಂಟ್ ಬುಷ್ ಅಂತಲೂ ಕೂಡ ಕರೀತಾರೆ. ನಾನು ಪಾಟಿಂಗ್ ಮಿಕ್ಸ್ಗೆ ಅಂತ ಹೇಳಿ ಭತ್ತದ ಹೊಟ್ಟನ್ನು ತರಿಸ್ಕೊಂಡಿದ್ದೆ.
ಇಲ್ಲಿ ಜೇಡ್ ಗಿಡನ ಈ ಭತ್ತದ ಹೊಟ್ಟನ್ನು ಬಳಸಿಬಿಟ್ಟು ಆ ಜೇಡ್ ಗಿಡದ ಮಣ್ಣನ್ನು ಕವರ್ ಮಾಡಿದ್ದೀನಿ. ಹೀಗೆ ಮಲ್ಚಿಂಗನ್ನು ಮಾಡೋದ್ರಿಂದ ಇದು ಬಿಸಿಲು ಮತ್ತು ಚಳಿಯಿಂದ ಗಿಡದ ಬೇರುಗಳನ್ನು ರಕ್ಷಣೆ ಮಾಡುತ್ತೆ. ಇದರಿಂದ ಗಿಡಗಳು ತುಂಬ ಆರೋಗ್ಯಕರವಾಗಿ ಬೆಳೀತವೆ ಮತ್ತು ಅದರಿಂದ ಸಿಗುವಂತಹ ಉತ್ಪಾದನೆ ಅಂದರೆ ಈಲ್ಡ್ ಕೂಡ ಸ್ವಲ್ಪ ಮಟ್ಟಿಗೆ ಹೆಚ್ಚಾಗುತ್ತೆ. ಈ ತರಹ ಮಲ್ಚಿಂಗನ್ನು ಮಾಡೋದಕ್ಕೆ ನಮಗೆ ತುಂಬ ಸುಲಭವಾಗಿ ಸಿಗುವಂತಹ ಆರ್ಗ್ಯಾನಿಕ್ ವಸ್ತುಗಳು ಯಾವುದು ಅಂದರೆ ತೆಂಗಿನಕಾಯಿ ಸಿಪ್ಪೆ, ತೆಂಗಿನ ನಾರು, ಭತ್ತದ ಹುಲ್ಲು, ಒಣಗಿದ ಎಲೆಗಳು, ಭತ್ತದ ಹೊಟ್ಟು, ಅಡಿಕೆ ಸಿಪ್ಪೆ, ಕಬ್ಬಿನ ಸಿಪ್ಪೆ, ಹೀಗೆ ಬೇಕಾದಷ್ಟು ಆರ್ಗ್ಯಾನಿಕ್ ವಸ್ತುಗಳು ನಮಗೆ ಸಿಗುತ್ತೆ. ಈ ವಸ್ತುಗಳಿಂದ ಮಲ್ಚಿಂಗ್ ಮಾಡಿದಾಗ ಅಂದರೆ ಈ ವಸ್ತುಗಳನ್ನು ಮಣ್ಣಿಗೆ ಸೇರಿಸಿದಾಗ ಆ ವಸ್ತುಗಳು ಕೊಳಿತವೆ. ಆ ವಸ್ತುಗಳು ಕೊಳ್ತಾಗ ನ್ಯಾಚುರಲ್ ಆಗಿ ಮಣ್ಣಿನ ಪೋಷಕಾಂಶಗಳನ್ನು ಇವುಗಳು ಹೆಚ್ಚಿಸುತ್ತೆ. ಇನ್ಆರ್ಗ್ಯಾನಿಕ್ ವಸ್ತುಗಳಿಂದನೂ ಕೂಡ ನಾವು ಮಲ್ಚಿಂಗ್ ಮಾಡಬಹುದು. ಅಂದರೆ ಇನ್ಆರ್ಗ್ಯಾನಿಕ್ ವಸ್ತುಗಳು ಯೂಶ್ವಲ್ ಆಗಿ ನಮ್ಗೆ ಸಿಗೋದು ಯಾವುದು ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಶೀಟ್ಸು, ಪೆಬಲ್ಸು ಮತ್ತು ಸ್ಟೋನ್ಸು ನಮಗೆ ಸಿಗುತ್ತೆ. ಇದರಿಂದನೂ ಕೂಡ ಮಲ್ಚಿಂಗ್ ಮಾಡಬಹುದು. ಮತ್ತು ಮರದ ಹೊಟ್ಟಿನಿಂದನೂ ಕೂಡ ಮಲ್ಚಿಂಗ್ ಮಾಡಬಹುದು. ಇದನ್ನು ಸಾಮಾನ್ಯವಾಗಿ ದೊಡ್ಡ ಗಿಡಗಳಿಗೆ ಹಾಕಬಹುದು. ಇದು ನೋಡಿ, ಝೀಝಿ ಗಿಡ ತುಂಬ ಹೆಲ್ದಿಯಾಗಿ ಬಂದಿದೆ. ಇದನ್ನು ನಾನು ಸ್ಟೋನ್ನಿಂದ ಅಂದರೆ ಕಲ್ಲಿಂದ ಮಲ್ಚಿಂಗನ್ನು ಮಾಡಿದ್ದೀನಿ. ಹಾಗಾಗಿ ಇದರಲ್ಲಿ ಯಾವುದೇ ಒಂದು ಕಳೆ ಬಂದಿಲ್ಲ. ಮಲ್ಚಿಂಗನ್ನು ಮಾಡಬೇಕಾದ್ರೆ ಮೊದಲು ಗಿಡದ ಸುತ್ತ ಇರುವಂತಹ ಕಳೆಗಳನ್ನು ಈ ತರಹ ಕೀಳಬೇಕು. ಕಿತ್ತ ನಂತರ ಮಣ್ಣನ್ನು ಸ್ವಲ್ಪ ಸಡಿಲ ಮಾಡ್ಕೋಬೇಕು. ಆಮೇಲೆ ಮಣ್ಣನ್ನು ಈ ತರಹ ಯಾವುದಾದ್ರೂ ಆರ್ಗ್ಯಾನಿಕ್ ಅಥವಾ ಇನ್ಆರ್ಗ್ಯಾನಿಕ್ ವಸ್ತುಗಳಿಂದ ಕವರನ್ನು ಮಾಡಬೇಕು. ಹೀಗೆ ಗಿಡಗಳಿಗೆ ಮಲ್ಚಿಂಗನ್ನು ಮಾಡಿ ಸಮ್ಮರ್ ಸೀಸನ್ನಲ್ಲಿ ನಿಮ್ಮ ಗಿಡಗಳನ್ನು ರಕ್ಷಣೆಯನ್ನು ಮಾಡಿಕೊಳ್ಬಹುದು. ಥ್ಯಾಂಕ್ ಯು. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.